ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ಗಿಲ್ಲಿ ಕಾವ್ಯ ಅವರು ಮತ್ತು ಒಂದು ಇವೆಂಟ್ಗೆ ಬಂದಿರ್ತಾರೆ. ಇವೆಂಟ್ನಲ್ಲಿ ಇಲ್ಲಿ ಯಡಿಯೂರಪ್ಪ ಅವರು ಕೂಡ ಬಂದಿರ್ತಾರೆ. ಮತ್ತೆ ಇಲ್ಲಿ ಒಂದಾದರೂ ಕಾವ್ಯ ಮತ್ತು ಗಿಲ್ಲಿಯವರು ಮತ್ತು ಕಾವ್ಯ ಅವರು ವೇದಿಕೆಯಲ್ಲಿ ಎಲ್ಲರನ್ನೂ ನಗಿಸ್ತಾ ಕಾಮಿಡಿ ಮಾಡ್ತಾ ಮಾಡ್ತಾ ಬಂದಿರ್ತಾರೆ. ಆ್ಯಂಕರ್ ಅನುಶ್ರು ಕೂಡ ಈ ಒಂದು ಆ್ಯಂಕರ್ ಆಗಿ ಬಂದಿರ್ತಾರೆ. ಈ ಒಂದು ಪ್ರೋಗ್ರಾಮ್ಗೆ ಆ್ಯಂಕರ್ ಆಗಿ ಬಂದಿರ್ತಾರೆ. ಆವಾಗ ತುಂಬ ಖುಷಿ ಆಯಿತು. ಮೇಡಮ್, ನೀವು ಕಾವ್ಯ ಅವರು ಮಾತಾಡ್ತಾ ಇದ್ದಾರೆ, ನಾವು ದಿ ಬಿಗ್ ಫೇವ್ರೆಟ್ ಅನುಶ್ರೀ ಮ್ಯಾಮ್ ಅಂತಂದು ಕಾವ್ಯ ಅವರು ಹೇಳುವಾಗ ಗಿಲ್ಲಿನೂ ಬಂದುಬಿಟ್ಟು ಹೇಳ್ತಾರೆ, ಅವರು ಬರೀ ನಿಮ್ಮ ಫೇವ್ರೇಟ್, ನನಗೆ ಹಾರ್ಟ್ ಬೀಟ್ನೇ ನೀವು ಮೇಡಮ್ ಅಂತಂದು ಗಿಲ್ಲಿಯವರು ಕೂಡ ಹೇಳ್ತಾರೆ. ತಮಾಷೆ ಮಾಡ್ತಾ ಇದ್ದಾರೆ. ಇವಾಗ ಅನುಶ್ರೀಯವರು ಹೇಳ್ತಾರೆ, ಆಲ್ರೆಡಿ ಇವಾಗ ಮದುವೆ ಆದಮೇಲೆ ಮದುವೆ ಅಂತಿದ್ರು, ಇವಾಗ ಎಲ್ಲರೂ ಮಗು ಯಾವಾಗ ಅಂತಂದು ಕೇಳ್ತಾ ಇದ್ದಾರೆ. ಗಿಲ್ಲಿ ಏನು ಮಾಡೋದು ಅಂತಂದು ಸಾಕಾಗ್ಬಿಟ್ಟಿದೆ ಅಂತಂದು ಅನುಶ್ವರರು ಕೇಳಿದಾಗ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ, ನನ್ನನ್ನೇ ದತ್ತಕ್ಕೆ ತಗೊಂಬಿಡ್ರಿ ಮೇಡಮ್ ಅಂತಂದು ಗಿಲ್ಲಿ ಅನುಶ್ವರಿಗೆ ಹೇಳಿದಾಗ, ನಾ ಯಾವಾಗಲೂ ನಿನ್ನ ದತ್ತಕ್ಕೆ ತಗೊಂಡುಕೊಂಡಿದ್ದೀನಿ ಗಿಲ್ಲಿ ಅಂತಂದು ಹೇಳಿದಾಗ ತುಂಬ ಕಾಮಿಡಿ ಮಾಡ್ತಾರೆ, ಫನ್ ಮಾಡ್ತಾರೆ, ಎಲ್ಲ ಒಂದು ಜನರನ್ನು ಎಂಜಾಯ್ ಮಾಡ್ತಾರೆ, ನಗಿಸ್ತಾರೆ. ಹಾಗೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರು ಮತ್ತೆ ಈ ಒಂದು ಪ್ರೋಗ್ರಾಮ್ನಲ್ಲಿ ಚಿತ್ತಾರ ಅವಾರ್ಡ್ಸ್ ಮುಗಿದ ತಕ್ಷಣ ಮತ್ತೆ ಈ ಒಂದು ವೇದಿಕೆಯಲ್ಲಿ ಒಟ್ಟಿಗೆ ಸೇರಿದ್ದಾರೆ. ತುಂಬ ಖುಷಿ ಆಯಿತು. ಅಭಿಮಾನಿಗಳಂತರೂ ಸಿಳ್ಳೆ ಚಪ್ಪಾಳೆ ಎಲ್ಲ ಜೋರಾಗಿ ಗಿಲ್ಲಿ ಕಾವ್ಯ ಅಂತಂದು ಕೂಗಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಮತ್ತು ಕಾವ್ಯಗೆ ಎಲ್ಲೇ ಒಂದು ಪ್ರೋಗ್ರಾಮ್ಗೂ ಹೋದರೂ ಕೂಡ ಗಿಲ್ಲಿ ಕಾವ್ಯಗೆ ಒಂದ್ರ ಮೇಲೆ ಒಂದು ಗಿಫ್ಟ್ ಬರ್ತಾನೆ ಇರ್ತದೆ. ಅದರಲ್ಲಿ ಕೂಡ ಇಲ್ಲಿ ಗಿಲ್ಲಿ ಕಾವ್ಯಗೆ ಗಿಫ್ಟ್ ಕೂಡ ಬಂದಿರ್ತದೆ. ಅಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ಒಂದು ಫೋಟೋ ಫ್ರೇಮೇ ಇರುತ್ತದೆ ಹೊರತು ಯಾವುದೂ ಕೂಡ ಇರುವುದಿಲ್ಲ. ಗಿಲ್ಲಿ ಕಾವ್ಯರ ಫೋಟೋನೇ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಚರ್ ಆದಂಥ ಸ್ವೀಟ್ ಮೂಮೆಂಟ್ಸ್, ತುಂಬ ಕ್ಲೋಸ್ನೆಸ್ ಇರುವಂತಹ ಫೋಟೋನೇ ಫ್ರೇಮ್ ಹಾಕ್ಸ್ಕೊಂಡು ಇಲ್ಲಿ ಗಿಲ್ಲಿಗೋಸ್ಕರ ಮತ್ತು ಕಾವ್ಯಗೋಸ್ಕರ ಅಭಿಮಾನಿಗಳು ಗಿಫ್ಟ್ ತರ್ತಾ ಇರ್ತಾರೆ. ಅದನ್ನು ನೋಡಿದ ಗಿಲ್ಲಿ ಮತ್ತು ಕಾವ್ಯವರು ಇಷ್ಟೊಂದು ಅಪಾರವಾದ ಪ್ರೀತಿ ತೋರಿಸ್ತಾ ಇದ್ದೀರಲ್ವಾ, ತುಂಬ ಧನ್ಯವಾದಗಳು, ನಾವು ಎಂದೆಂದಿಗೂ ನಿಮಗೆ ಆಭಾರಿ ಆಗ್ತೀವಿ ಅಂತಂದು ಗಿಲ್ಲಿಯವರು ಕೂಡ ಹೇಳ್ತಾರೆ. ಆದಷ್ಟು ಬೇಗನೆ ಗಿಲ್ಲಿ ಮತ್ತು ಕಾವ್ಯವರು ಗುಡ್ ನ್ಯೂಸ್ ಕೊಡಲಿ. ಅವರು ಕೂಡ ಇಲ್ಲಿ ಬೆಸ್ಟ್ ಫ್ರೆಂಡ್ ಇದ್ದವರು ಇವಾಗ ಖುಷಿಯಾಗಿ ಅವರು ಮತ್ತೆ ಕ್ಲೋಸ್ ಆದವರು ಇವಾಗ ಗುಡ್ ನ್ಯೂಸ್ ಯಾವಾಗ ಕೊಡ್ತಾರೆ ಅಂತಂದು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗನೆ ನಿಮ್ಮಿಬ್ಬರು ಒಂದು ಪೇರ್ ಎಲ್ಲ ಇಡೀ ಕರ್ನಾಟಕ ಜನರೇ ಇಷ್ಟಪಡ್ತಾ ಇದ್ದಾರೆ. ನೀವು ಕೂಡ ಇಷ್ಟಪಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.